ಹಲೋ ಎವ್ರಿವನ್. ನಾವು ಮ್ಯಾಟ್ರಿಸಸ್ ಅಂಡ್ ಡೆಟರ್ಮಿನೆಂಟ್ಸ್ ಅಲ್ಲಿ ಪಾರ್ಟ್ 2 ನ ಕಂಟಿನ್ಯೂ ಮಾಡೋಣ. ಸೊ ಈ ಸೆಷನ್ ಅಲ್ಲಿ ನಾವು ಕ್ರಾಮರ್ಸ್ ರೂಲ್ಸ್ ನ ಡಿಸ್ಕಸ್ ಮಾಡೋಣ. ಫಾರ್ ಎಕ್ಸಾಂಪಲ್, ಎರಡು ಸೈಮಲ್ಟೇನಿಯಸ್ ಈಕ್ವೇಶನ್ಸ್ ನ ಕೊಟ್ಟಿರ್ತಾರೆ. ದೆನ್ ಯು ಹ್ಯಾವ್ ಟು ಫೈಂಡ್ ಔಟ್ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈ ಯೂಸಿಂಗ್ ಕ್ರಾಮರ್ಸ್ ರೂಲ್. ಸೊ ಅದು ಹೇಗೆ ನಾವು ಫೈಂಡ್ ಔಟ್ ಮಾಡಬಹುದು ಅಂತಂದ್ರೆ, ಫಸ್ಟ್ ಸೈಮಲ್ಟೇನಿಯಸ್ ಈಕ್ವೇಶನ್ ಬಂದು 3x plus 4y, okay, is equal to 7. And second equation, 7x minus y is equal to 6. ಸೊ ನಾವಿಲ್ಲಿ ಏನ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ, ಎರಡು ಅನ್ನೋನ್ ವ್ಯಾಲ್ಯೂಸ್ ಇದೆ, ಲೈಕ್ ಎಕ್ಸ್ ಅಂಡ್ ವೈ ಇದೆ. ಓಕೆ, ಸೊ ಈ ಎಕ್ಸ್ ಅಂಡ್ ವೈ ವ್ಯಾಲ್ಯೂಸ್ ನ ನಾವು ಏನಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಅದನ್ನ ನಾವು ಹೇಗೆ ಫೈಂಡ್ ಔಟ್ ಮಾಡಬಹುದು ಅಂತಂದ್ರೆ, ಇಲ್ಲಿ ನಾವು ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ಅಂಡ್ ವೈ ನ ಬರ್ಕೋಬಹುದು. ಓಕೆ, ಯೂಸಿಂಗ್ ಕ್ರಾಮರ್ಸ್ ರೂಲ್ ಅಲ್ಲಿ, ಸೇ ಫಾರ್ ಎಕ್ಸಾಂಪಲ್ ಡೆಲ್ಟಾ ಇಸ್ ಈಕ್ವಲ್ ಟು, ಸೊ ನಾವು ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ಅಂಡ್ ವೈ ನ ಬರ್ಕೊಳೋದು ಹೇಗಂತಂದ್ರೆ, ಎಕ್ಸ್ ಕೋಎಫಿಷಿಯಂಟ್ ಬಂದು ಫಸ್ಟ್ ಈಕ್ವೇಶನ್ ಅಲ್ಲಿ 3 ಆಗಿದೆ. ಓಕೆ, 3 ಹಾಗೆ ಬರ್ಕೋಬಹುದು. ವೈ ಕೋಎಫಿಷಿಯಂಟ್ ಬಂದು 4 ಆಗಿದೆ. ಓಕೆ, 4. ಮತ್ತೆ ಸೆಕೆಂಡ್ ಈಕ್ವೇಶನ್ ಬನ್ನಿ. ಓಕೆ, ಎಕ್ಸ್ ಕೋಎಫಿಷಿಯಂಟ್ ಏನಿದೆ, 7 ಇದೆ. ಓಕೆ, ಅಂಡ್ ದೆನ್ ವೈ ಕೋಎಫಿಷಿಯಂಟ್ ಬಂದು -1 ಇದೆ. ಸೊ ನಾವು ಇದನ್ನ ಡಿಟರ್ಮಿನೆಂಟ್ ಅಲ್ಲಿ ಬರ್ಕೊಂಡ್ವಿ. ಸೊ ನಾವು ಇದನ್ನ ಎವ್ಯಾಲ್ಯೂಯೇಟ್ ಮಾಡ್ಕೋಬಹುದು. ಸೊ ಆಲ್ರೆಡಿ ನಿಮಗೆ ಪ್ರೀವಿಯಸ್ ಸೆಷನ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ಹೇಗೆ ಎವ್ಯಾಲ್ಯೂಯೇಷನ್ ಮಾಡೋದಂತ. ಈ ಎರಡು ಎಲಿಮೆಂಟ್ ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ, ಲೈಕ್ 3 ಇಂಟು -1. ಓಕೆ, ಅಂಡ್ ದೆನ್ ಈ ಎರಡು ಎಲಿಮೆಂಟ್ ನ ಮಲ್ಟಿಪ್ಲಿಕೇಶನ್ ಮಾಡಕ್ ಮುಂಚೆ ಇಲ್ಲಿ ಮೈನಸ್ ಸೈನ್ ಇಟ್ಕೊಂತೀನಿ. 7 ಇಂಟು 4 ಮಾಡ್ತೀನಿ. 7 ಇಂಟು 4. ಸೊ ಏನಾಯ್ತು, 3 ಇಂಟು -1 ಅಂತಂದ್ರೆ -3, ಮೈನಸ್ ಹಾಗೆ ಇಟ್ಕೊಳ್ಳಿ, 7 4 28. ಸೊ -3 -28 ಅಂತಂದ್ರೆ -31. ಸೊ ಇದು ನಮಗೆ ಡೆಲ್ಟಾ ವ್ಯಾಲ್ಯೂ ಗೊತ್ತಾಯ್ತು. ಓಕೆ, ಡೆಲ್ಟಾ ವ್ಯಾಲ್ಯೂ ಬಂದು ಏನಾಗಿದೆ, ಡೆಲ್ಟಾ ಇಸ್ ಈಕ್ವಲ್ ಟು -31. ಓಕೆ, ಸೊ ನಮಗೆ ಡೆಲ್ಟಾ 1 ಬೇಕು. ಓಕೆ, ಡೆಲ್ಟಾ 1 ಬರ್ಕೊಳೋದು ಹೇಗೆ ಅಂತಂದ್ರೆ, ಇಲ್ಲಿ ಫಸ್ಟ್ ಕಾಲಮ್ 3 7 ಅಂತ ಇದೆ. ಈ ಫಸ್ಟ್ ಕಾಲಮ್ 3 7 ಬದಲಿಗೆ ನಾವ್ ಏನ್ ಮಾಡ್ಕೋಬೇಕು, ಈ ಈಕ್ವೇಶನ್ 3x plus 4y is equal to 7 ಅಂತ ಇದೆ. ಇಲ್ಲಿ ಬಂದು 7x minus y is equal to 6 ಅಂತ ಇದೆ. ನಿಮಗೆ ಬೇಕಾದ್ರೆ ಈಸಿ ಆಗೋದಕ್ಕೆ ನೀವು ಈ ತರ ಬರ್ಕೋಬಹುದು, 3x plus 4y is equal to 7 ಅಂತ ಬರ್ಕೋಬಹುದು. ಮತ್ತೆ 7x minus y is equal to 6. ಸೊ ಡೆಲ್ಟಾ ವ್ಯಾಲ್ಯೂ ಬೇಕಾದಾಗ ನಾವು ಎಕ್ಸ್ ಮತ್ತೆ ವೈ ಕೋಎಫಿಷಿಯಂಟ್ಸ್ ನ ಬರ್ಕೊಂಡ್ವಿ, 3, ಓಕೆ, ಅಂಡ್ ದೆನ್ 7, ಮತ್ತೆ ಇಲ್ಲಿ 4, ಇಲ್ಲಿ 4 ಹಂಗೆ ಬರ್ಕೊಂಡೆ, -1 ಯಾವ ತರ ಬರ್ಕೊಂಡೆ. ಸೊ ಈಗ ನನಗೆ ಡೆಲ್ಟಾ 1 ಬೇಕಾದಾಗ ಈ ಫಸ್ಟ್ ಕಾಲಮ್ 3 ಮತ್ತೆ 7 ನ 7 ಮತ್ತೆ 6 ಇಂದ ರೀಪ್ಲೇಸ್ ಮಾಡಬಹುದು. ಓಕೆ, 7 ಮತ್ತೆ 6 ಇಂದ ಬರ್ಕೊಂಡೆ. ಸೊ ಸೆಕೆಂಡ್ ಕಾಲಮ್ ಹಾಗೆ ಬರ್ಕೊಳ್ಳಿ, 4 -1 ಹಾಗೆ ಬರ್ಕೊಂಡ್ರೆ, ಸೊ ಅಗೇನ್ ಸೇಮ್ ಆಪರೇಷನ್ ಮಲ್ಟಿಪ್ಲಿಕೇಶನ್ ನೀವು ಮಾಡ್ಕೋಬಹುದು. 7 ಇಂಟು -1, 7 ಇಂಟು -1, -9 ಹಾಗೆ ಇಟ್ಕೊಳ್ಳಿ, 6 ಇಂಟು -4. ಓಕೆ, 6 ಇಂಟು 4 ಏನಾಯ್ತು, -7 -6 ಇಂಟು 4 ಅಂದ್ರೆ 24. ಸೊ -7 -24 ಅಂದ್ರೆ -31 ಆಯ್ತು. ಸೊ ಡೆಲ್ಟಾ 1 ವ್ಯಾಲ್ಯೂ ಕೂಡ -31 ಆಗಿದೆ. ಓಕೆ, ಸೊ ನಾವು ಡೆಲ್ಟಾ 2 ವ್ಯಾಲ್ಯೂನ ಹೆಂಗ್ ಫೈಂಡ್ ಔಟ್ ಮಾಡೋದು. ಸೊ ಡೆಲ್ಟಾ 2 ಬರ್ಕೊಳ್ಬೇಕಾದ್ರೂ ಕೂಡ, ಸಿ ಡೆಲ್ಟಾ ಬರಿಬೇಕಾದ್ರೆ ಫಸ್ಟ್ ಕಾಲಮ್ ಅಲ್ಲಿ 3 7 ಹಾಗೆ ಇತ್ತು, ಇಲ್ಲೂ ಹಾಗೆ ಬರ್ಕೊಳ್ಳಿ 3 7. ಸೆಕೆಂಡ್ ಕಾಲಮ್ 4 -1 ಬದಲಿಗೆ 7 ಮತ್ತೆ 6 ಇಂದ ರೀಪ್ಲೇಸ್ ಮಾಡಿ. ಓಕೆ, ಸೇಮ್ ಮಲ್ಟಿಪ್ಲಿಕೇಶನ್ 3 ಇಂಟು 6, 7 ಇಂಟು 7 ಬರ್ಕೋಬಹುದು ನಾವು. 3 ಇಂಟು 6, ಓಕೆ, 3 ಇಂಟು 6 ಮೈನಸ್ ಸೈನ್ ಇಟ್ಕೊಳ್ಳಿ, 7 ಇಂಟು 7, 7 ಇಂಟು 7. ಸೊ ಏನಾಗುತ್ತೆ ವ್ಯಾಲ್ಯೂ, 6 3s ಅಂದ್ರೆ 18, -7 7s 49. ಸೊ -49 ಇಂದ 18 ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ -31 ಬರುತ್ತೆ. ಸೊ ಡೆಲ್ಟಾ 2 ವ್ಯಾಲ್ಯೂ ಕೂಡ 31 ಆಗಿದೆ, -31. ಸೊ ಕ್ರಾಮರ್ಸ್ ರೂಲ್ ಪ್ರಕಾರ ನಾನು ಡೆಲ್ಟಾ 1 ಡೆಲ್ಟಾ 2 ನ ಫೈಂಡ್ ಔಟ್ ಮಾಡ್ಕೊಂಡೆ. ನನಗೆ ಇಲ್ಲಿ ಎರಡು ಅನ್ನೋನ್ಸ್ ಇದೆ, ಮೀನ್ಸ್ ಎರಡು ವೇರಿಯೇಬಲ್ ಇದೆ.
ಎಕ್ಸ್ ಮತ್ತೆ ವೈ ಇದ್ರ ವ್ಯಾಲ್ಯೂ ನಾನು ಹೆಂಗ್ ಕಂಡುಹಿಡಿಯಬಹುದು ಅಂತಂದ್ರೆ ಎಕ್ಸ್ ವ್ಯಾಲ್ಯೂ ಬೇಕಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಡೆಲ್ಟಾ ಒನ್ ಬೈ ಡೆಲ್ಟಾ ಮಾಡಿದ್ರೆ ನನಗೆ ಎಕ್ಸ್ ವ್ಯಾಲ್ಯೂ ಬರುತ್ತೆ. ಸೊ ಡೆಲ್ಟಾ ಒನ್ ವ್ಯಾಲ್ಯೂ ಏನಿದೆ, ಡೆಲ್ಟಾ ಒನ್ ವ್ಯಾಲ್ಯೂ ಒಂದು -31 ಆಗಿದೆ. ಸೊ -31 ಡಿವೈಡೆಡ್ ಬೈ ಡೆಲ್ಟಾ ವ್ಯಾಲ್ಯೂ ಏನಾಗಿದೆ, ಅದು ಕೂಡ -31 ಆಗಿದೆ. ಸೊ -31. ಸೊ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1. ಓಕೆ, ಎಕ್ಸ್ ಇಸ್ ಈಕ್ವಲ್ ಟು 1. ನನಗೆ ವೈ ವ್ಯಾಲ್ಯೂ ಬೇಕು. ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಂಗೆ, ವೈ ಇಸ್ ಈಕ್ವಲ್ ಟು ಡೆಲ್ಟಾ 2 ಬೈ ಡೆಲ್ಟಾ. ಓಕೆ, ಡೆಲ್ಟಾ 2 ವ್ಯಾಲ್ಯೂ ಏನಿದೆ, ದಟ್ ಈಸ್ ಆಲ್ಸೋ -31 ಇದೆ. -31 ಡಿವೈಡೆಡ್ ಬೈ ಡೆಲ್ಟಾ ವ್ಯಾಲ್ಯೂ ಏನಿದೆ, -31. ಸೊ ವೈ ವ್ಯಾಲ್ಯೂ ಕೂಡ 1 ಆಯ್ತು. ಸೊ ನನಗೀಗ ಎಕ್ಸ್ ವ್ಯಾಲ್ಯೂನು ಗೊತ್ತಾಯ್ತು, ವೈ ವ್ಯಾಲ್ಯೂನು ಗೊತ್ತಾಯ್ತು. ಎಕ್ಸ್ ಇಸ್ ಈಕ್ವಲ್ ಟು 1, ವೈ ಇಸ್ ಈಕ್ವಲ್ ಟು 1. ಬೇಕಂದ್ರೆ ನಾವು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೋಬಹುದು. ಎಕ್ಸ್ ವ್ಯಾಲ್ಯೂನ ವೈ ವ್ಯಾಲ್ಯೂನ ಫಸ್ಟ್ ಈಕ್ವೇಶನ್ ಅಲ್ಲಿ ಅಥವಾ ಸೆಕೆಂಡ್ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ಈ ಫಸ್ಟ್ ಈಕ್ವೇಶನ್ ತಗೊಂತಾ ಇದ್ದೀನಿ. 3x plus 4y, 3x plus 4y is equal to 7. ಓಕೆ, ಎಕ್ಸ್ ವ್ಯಾಲ್ಯೂ ಏನಿದೆ 3 into 1 ಪ್ಲಸ್ y ವ್ಯಾಲ್ಯೂ ಏನಿದೆ 1 ಇದೆ, 4 into 1. ಇವೆರಡು ಮಾಡಿದ್ರೆ ನಮಗೆ 7 ಬರಬೇಕು. 3 1s 3 ಪ್ಲಸ್ 4 1s 4 ಅಂತಂದ್ರೆ 3 ಪ್ಲಸ್ 4. ಓಕೆ, ಸೊ ದಿಸ್ ಇಸ್ ಎಲ್ ಎಚ್ ಎಸ್ ಲೆಫ್ಟ್ ಹ್ಯಾಂಡ್ ಸೈಡ್. ಲೆಫ್ಟ್ ಹ್ಯಾಂಡ್ ಸೈಡ್ ಏನ್ ಬಂತು ನನಗೆ ಆನ್ಸರು 7 ಬಂತು. ಸೊ ಇದು ರೈಟ್ ಹ್ಯಾಂಡ್ ಸೈಡ್ 7 ಈಸ್ ಈಕ್ವಲ್ ಟು 7. ಸೊ ಎಕ್ಸ್ ಅಂಡ್ ವೈ ವ್ಯಾಲ್ಯೂ ನಾವೇನ್ ಫೈಂಡ್ ಔಟ್ ಮಾಡಿದೀವಿ ಅದು ಕರೆಕ್ಟ್ ಇದೆ. ಸೊ ನಮಗೆ ಎರಡು ಅನ್ನೋನ್ ವ್ಯಾಲ್ಯೂಸ್ ಗೊತ್ತಾಯ್ತು. ಎಕ್ಸ್ ಇಸ್ ಈಕ್ವಲ್ ಟು 1 ಅಂಡ್ ದೆನ್ ವೈ ಇಸ್ ಈಕ್ವಲ್ ಟು 1. ಸೊ ದಿಸ್ ಇಸ್ ಕ್ರಾಮರ್ಸ್ ರೂಲ್. ಓಕೆ, ಸೊ ನಾವು ಲಾಸ್ಟ್ ಸೆಷನ್ ಅಲ್ಲಿ 2/2 ಡೆಟರ್ಮಿನೆಂಟ್ ನ ಎವ್ಯಾಲ್ಯೂಯೇಟ್ ಮಾಡಿ ನೋಡಿದ್ವಿ. ಈ ಸೆಷನ್ ಅಲ್ಲಿ ನಾವು 3/3 ಡೆಟರ್ಮಿನೆಂಟ್ ನ ಎವ್ಯಾಲ್ಯೂಯೇಟ್ ಮಾಡಿ ನೋಡೋಣ. ಓಕೆ, ಸೊ ನಾನೊಂದು ಡೆಟರ್ಮಿನೆಂಟ್ ಬರೀತೀನಿ, ಅದ್ರ ಆರ್ಡರ್ ಬಂದು 3/3 ಇರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಫ್ ಓಕೆ ಇಫ್ 3 minus 2 4 then 406 40x then 2 minus 5 4 2 minus 5 4. ಓಕೆ, is equal to -4. ಇಲ್ಲಿ ಏನ್ ಕೇಳಿದಾನೆ ಅಂತಂದ್ರೆ ವ್ಯಾಲ್ಯೂ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡಕ್ ಕೇಳಿದಾನೆ. ದೆನ್ ವ್ಯಾಲ್ಯೂ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡಕ್ ಕೇಳಿದಾನೆ. ಓಕೆ, ಸೊ ನಾವು ಈ ಡೆಟರ್ಮಿನೆಂಟ್ ನ ಇದ್ರ ಆರ್ಡರ್ ಬಂದು 3/3 ಇದೆ. ಸೊ ಈ ಕಡೆ ಬರ್ಕೊಳ್ಳೋಣ. 3 minus 2 4 and then 4 0x 2 minus 5 4. ಓಕೆ, ಇಲ್ಲಿ ನಾವು ಇದ್ರ ಸೈನ್ಸ್ ನ ಬರ್ಕೊಂಡು ಹೋಗೋಣ. ಪ್ಲಸ್ ಮೈನಸ್ ಪ್ಲಸ್ ಈ ತರ. ಓಕೆ, ಸೊ ನಾವೇನ್ ಮಾಡ್ಬೇಕು ಈಗ, ಇದನ್ನ ಎವ್ಯಾಲ್ಯೂಯೇಟ್ ಮಾಡ್ಕೋಬಹುದು. ಹೇಗೆ ಅಂತಂತಂದ್ರೆ ಫಸ್ಟ್ ಎಲಿಮೆಂಟ್ ತಗೊಳ್ಳಿ +3. ಓಕೆ, +3 ಕನ್ಸಿಡರ್ ಮಾಡಿದಾಗ ನೀವು ಫಸ್ಟ್ ರೋ ಮತ್ತೆ ಫಸ್ಟ್ ಕಾಲಮ್ ಈ ಎಲಿಮೆಂಟ್ಸ್ ನ ಬರ್ಕೋಬಾರ್ದು. ಓಕೆ, ಮಿಕ್ಕಿದ ಎಲಿಮೆಂಟ್ಸ್ ಯಾವುದು 0x -5 4 ಇದನ್ನ ಬರ್ಕೋಬೇಕು. ಓಕೆ, 0x -5 4. ಓಕೆ, ನಾವೀಗ ಸೆಕೆಂಡ್ ಎಲಿಮೆಂಟ್ ನ ಬರ್ಕೋಬೇಕಾದ್ರೆ ಇಲ್ಲಿ ನೋಡಿ ಸೈನ್ ಮೈನಸ್ ಹಾಗೆ ಇಟ್ಕೋಬೇಕು. ಮೈನಸ್ ಇಟ್ಕೊಂಡೆ. ಸೊ ವ್ಯಾಲ್ಯೂ ಬಂದು -2 ಇದೆ ಇದು. ಓಕೆ, ಮೈನಸ್ ಬಂದಾಗ ಬ್ರಾಕೆಟ್ ಯೂಸ್ ಮಾಡ್ಕೊಳ್ಳಿ ಬೇಕಿದ್ರೆ. ಸೊ ಕರೆಸ್ಪಾಂಡಿಂಗ್ ರೋ ಮತ್ತೆ ಕಾಲಮ್ ಅಂದ್ರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ ನ ಬಿಟ್ಟು ಮಿಕ್ಕಿದ ಎಲಿಮೆಂಟ್ಸ್ ನ ಬರ್ಕೊಂಡ್ರೆ ನಮಗೆ 4x 2 4 ಸಿಗುತ್ತೆ. ಓಕೆ, ಸೊ ಪ್ಲಸ್ ಈ ಪ್ಲಸ್ ಸಿಂಬಲ್ ಇದನ್ನ ಹಿಂಗೆ ಬರ್ಕೊಂಡೆ. ಇಲ್ಲಿ ಥರ್ಡ್ ಎಲಿಮೆಂಟ್ 4 ಬರ್ಕೊಂಡಾಗ ನಾನು ಫಸ್ಟ್ ರೋ ಮತ್ತೆ ಥರ್ಡ್ ಕಾಲಮ್ ನ ಬಿಟ್ಟು ಮಿಕ್ಕಿದೆಲ್ಲ ಎಲಿಮೆಂಟ್ಸ್ ನ ನಾನು ಬರ್ಕೊಂತೀನಿ. ಯಾವ್ದು ಎಲಿಮೆಂಟ್ಸ್ 4 0 2 -5. ಓಕೆ, ಇದನ್ನ ಎವ್ಯಾಲ್ಯೂಯೇಟ್ ಮಾಡಿದಾಗ ಏನು ವ್ಯಾಲ್ಯೂ ಬರುತ್ತೆ, -4 ಬರುತ್ತೆ. ಸೊ ನಾವೀಗ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಇದು ಫಸ್ಟ್ ಏನ್ ಮಾಡೋಣ, ಈ +3 ಹಂಗೆ ಇಟ್ಕೊಂಡು
ಈ ಡೆಟರ್ಮಿನೆಂಟ್ ನ ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋಣ. 0 × 4 ಅಂತಂದ್ರೆ 0ನ ಬರುತ್ತೆ, ಬರ್ಕೊಳೋದು ಬೇಡ. ಸೊ ಬೇಕಿದ್ರೆ ಬರ್ಕೊಳ್ಳಿ. 0 × 4 ಅಂದ್ರೆ 0. ಇಲ್ಲಿ ಮೈನಸ್ ಸೈನ್ ಹಂಗೆ ಇಟ್ಕೊಂತೀನಿ. -5 × x ಆಗುತ್ತೆ ಇದು. ಓಕೆ, ಇಲ್ಲಿ ಮೈನಸ್ ಇಂಟು ಮೈನಸ್ +2 ಮಾಡ್ಕೊಂಡ್ಬಿಡೋಣ ಇಲ್ಲಿ. ಓಕೆ, ಅದಾದ್ಮೇಲೆ 4 × 4 ಅಂತಂದ್ರೆ 16 - 2x ಆಗುತ್ತೆ ಇದು. ಓಕೆ, ಮತ್ತೆ +4 ಹಾಗೆ ಇಟ್ಕೊಳ್ಳೋಣ. -5 × 4 ಅಂದ್ರೆ -20. 2 × 0 ಅಂದ್ರೆ ಅದು 0ನೇ ಆಗುತ್ತೆ. ಸೊ ಅದು ಬರ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ದಿಸ್ ಈಸ್ ಈಕ್ವಲ್ ಟು -4. ಓಕೆ, ಸೊ ನಾವೀಗ +3 ಆರ್ ಜಸ್ಟ್ 3 ಅಂತ ಬೇಕಾದ್ರೂ ನೀವು ಬರ್ಕೋಬಹುದು. ಮೈನಸ್ ಇಂಟು ಮೈನಸ್ ಅಂತಂದ್ರೆ +5x ಆಗುತ್ತೆ ಇದು. ಓಕೆ, ಜಸ್ಟ್ 5x ಇದೇ ತರ ಬರ್ಕೊಳ್ಳೋಣ. 5x ಪ್ಲಸ್ 2 × 16 ಅಂದ್ರೆ 32, ಮತ್ತೆ -4x. 2 × -2x ಅಂತಂದ್ರೆ 4x ಆಗುತ್ತೆ. -20 × 4 ಅಂದ್ರೆ -80 ಆಗುತ್ತೆ, ಈಸ್ ಈಕ್ವಲ್ ಟು -4. ಓಕೆ, ದೆನ್ 3 × 5x ಅಂದ್ರೆ 15x, ಪ್ಲಸ್ 32 -4x -80 ಈಸ್ ಈಕ್ವಲ್ ಟು -4. ಸೊ x ಎಲ್ಲ ಒಂದ್ ಕಡೆ ಬರ್ಕೊಳ್ಳಿ. 15x -4x ಅಂದ್ರೆ 11x ಆಗುತ್ತೆ. ಓಕೆ, ಮತ್ತೆ -80 ಪ್ಲಸ್ 32 ಅಂತಂದ್ರೆ ನಿಮಗೆ ಎಷ್ಟು ಸಿಗುತ್ತೆ? 48 ಸಿಗುತ್ತೆ. ಓಕೆ, ಅದನ್ನ ಬೇಕಾದ್ರೆ ಇಲ್ಲಿ ಬರ್ಕೊಳ್ಳಿ. -48 ಸಿಗುತ್ತೆ. ಓಕೆ, ಓಕೆ 48 ಆಯ್ತು, ಇಸ್ ಈಕ್ವಲ್ ಟು -4. ಸೊ +4ನ ಬೇಕಾದ್ರೆ ನೀವು ಈ ಕಡೆ ತಗೊಳಕ್ ಮುಂಚೆ -48 ಆ ಕಡೆ ಹಾಕಿ. 11x ಇಸ್ ಈಕ್ವಲ್ ಟು -4 + 48 ಅಂತಂತಂದ್ರೆ 11x ಇಸ್ ಈಕ್ವಲ್ ಟು +48 -4 ಅಂತಂದ್ರೆ 44 ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಬಂದು ನಿಮಗೆ ಏನಾಗುತ್ತೆ? 44 / 11 ಇಸ್ ಈಕ್ವಲ್ ಟು 4. ಸೊ ಎಕ್ಸ್ ವ್ಯಾಲ್ಯೂ ಏನಿದೆ? 4 ಆಗುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ಇದು ನಿಮ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿರೋಂತ ಒಂದು ಕ್ವಶನ್. ಇದು 3/3 ಆರ್ಡರ್ ಕೊಟ್ಟಿರೋಂತ ಡೆಟರ್ಮಿನೆಂಟ್ ನ ಎವ್ಯಾಲ್ಯೂಯೇಟ್ ಮಾಡೋದು ಹೆಂಗೆ ಅಂತ ನಿಮಗೆ ಗೊತ್ತಾಯ್ತು. ಸೊ ನಾವು ಪ್ರೀವಿಯಸ್ ಸೆಷನ್ ಅಲ್ಲಿ ನಿಮಗೆ ಒಂದು ಶಾರ್ಟ್ ಕಟ್ ಮೆಥಡ್ ಹೇಳ್ಕೊಟ್ಟಿದ್ದೆ. ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್ ಕಂಡುಹಿಡಿಯೋದು ಹೆಂಗೆ. ಫಾರ್ ಎಕ್ಸಾಂಪಲ್, ಇಫ್ ಎನಿ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ದ ಆರ್ಡರ್ 2/2, ಯಾವುದೇ ಮ್ಯಾಟ್ರಿಕ್ಸ್ ಆರ್ಡರ್ 2/2 ಇದ್ದಾಗ ಅದ್ರ ಅಡ್ಜಾಯಿಂಟ್ ಹೆಂಗ್ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಈ ಸೆಷನ್ ಅಲ್ಲಿ ಮ್ಯಾಟ್ರಿಕ್ಸ್ ಆರ್ಡರ್ ಬಂದು 3/3 ಇರುತ್ತೆ. ಅದರದ್ದು ಅಡ್ಜಾಯಿಂಟ್ ಆಫ್ ದಟ್ ಮ್ಯಾಟ್ರಿಕ್ಸ್ ಕಂಡುಹಿಡಿಯೋದು ಹೆಂಗೆ, ಅದಕ್ಕೆ ಏನ್ ಶಾರ್ಟ್ ಕಟ್ ಮೆಥಡ್ ಯೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಈಗ ನಾವು ಒಂದು 3/3 ಮ್ಯಾಟ್ರಿಕ್ಸ್ ಬರ್ಕೊಳ್ಳೋಣ. ಮ್ಯಾಟ್ರಿಕ್ಸ್ A ಇಸ್ ಈಕ್ವಲ್ ಟು 1 2 3 4 5 6 7 8 9. ಓಕೆ, 7 8 9. ಈ ಮ್ಯಾಟ್ರಿಕ್ಸ್ ಆರ್ಡರ್ ಬಂದೇನಿದೆ? 3 rows 3 columns ಇದೆ. ಸೊ ದಿಸ್ ಮ್ಯಾಟ್ರಿಕ್ಸ್ ಆರ್ಡರ್ ಇಸ್ 3/3. ಸೊ ಇದಕ್ಕೆ ನಾವು ಅಡ್ಜಾಯಿಂಟ್ ಹೆಂಗ್ ಕಂಡುಹಿಡಿಯೋದು? ಓಕೆ, ಎಲ್ಲಾ ಎಲಿಮೆಂಟ್ಗೂ ಕೋಫ್ಯಾಕ್ಟರ್ ಕಂಡುಹಿಡಿತಾ ಹೋದ್ರೆ ಇಟ್ಸ್ ಎ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್. ಅದಕ್ಕೆ ಏನ್ ಶಾರ್ಟ್ ಕಟ್ ಮೆಥಡ್ ಅಡ್ಜಾಯಿಂಟ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತಂದ್ರೆ ತುಂಬಾ ಸಿಂಪಲ್. ಸೊ ಮ್ಯಾಟ್ರಿಕ್ಸ್ ಹೆಂಗಿದೆ ಫಸ್ಟ್ ಆ ತರ ಬರ್ಕೊಳ್ಳಿ. 1 2 3, ಓಕೆ, 4 5 6 7 8 9. ಓಕೆ, ಈ ತರ ಬರ್ಕೊಂಡ್ಮೇಲೆ ಏನ್ ಮಾಡಿ, ಸೊ ಫಸ್ಟ್ ಕಾಲಮ್ ಮತ್ತೆ ಸೆಕೆಂಡ್ ಕಾಲಮ್ ನ ಈ ಸೈಡ್ ಬರ್ಕೊಳ್ಳಿ. ಲೈಕ್ 1 4 7 ಅಂಡ್ ದೆನ್ 2 5 8 ಬರ್ಕೊಳ್ಳಿ. ಆದ್ಮೇಲೆ ನೀವು ಫಸ್ಟ್ ರೋ ಮತ್ತೆ ಸೆಕೆಂಡ್ ರೋನ ಇಲ್ಲಿ ಬರ್ಕೊಳ್ಳಿ. 1 2 3 1 2, ಮತ್ತೆ ಸೆಕೆಂಡ್ ರೋ ಬಂದು 4 5 6 4 5. ಈಗ ನೀವು ಫಸ್ಟ್ ಕಾಲಮ್, ಓಕೆ, ಮತ್ತೆ ಫಸ್ಟ್ ರೋನ ಸ್ಕ್ರಾಚ್ ಔಟ್ ಮಾಡಿ. ಓಕೆ, ಈಗ ನೀವು ಮಲ್ಟಿಪ್ಲಿಕೇಶನ್ ಮಾಡ್ಕೋಬಹುದು. ಈ ಎಲಿಮೆಂಟ್ ಜೊತೆ ಈ ಎಲಿಮೆಂಟ್, ಈ ಎಲಿಮೆಂಟ್ ಜೊತೆ ಈ ಎಲಿಮೆಂಟ್. ನೀವು ಕಾಲಮ್ ವೈಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ರೋ ವೈಸ್ ಬರೀತೀರಾ. ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್ ಕಂಡುಹಿಡಬೇಕಾದ್ರೆ ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್ ಯೂಸ್ ಮಾಡ್ತೀರಾ, ಕೋಫ್ಯಾಕ್ಟರ್ ನ ಕಂಡುಹಿಡಿದು. ಓಕೆ, ಇಲ್ಲಿ ಅದೇ ತರನೇ ಫಸ್ಟ್ ಕಾಲಮ್ ವೈಸ್ ನೀವು ಆಪರೇಷನ್ ಮಾಡ್ಕೊಂಡು ರೋ ವೈಸ್ ಬರೀತೀರಾ. ಅದ್ ಹೆಂಗೆ ಅಂತಂದ್ರೆ
5 9s 5 into 9, 5 9 minus 8 into 6. ಓಕೆ, ಇದು ಬಂದು ನಮಗೆ ಫಸ್ಟ್ ಎಲಿಮೆಂಟ್. ಸೆಕೆಂಡ್ ಎಲಿಮೆಂಟ್ ಹೆಂಗ್ ಬರೀತೀರಾ? ಓಕೆ, ಈ ತರ 8 into 3, 2 into 9. ಓಕೆ, 8 into 3. ಓಕೆ, ಸ್ವಲ್ಪ ಈ ಕಡೆ ಬರ್ಕೊಂತೀನಿ. ಕನ್ಫ್ಯೂಸ್ ಆಗುತ್ತೆ. ಸೊ ಇಲ್ಲಿಂದ ಬರೀತೀನಿ ನಾನು. ಈ ತರ ಹಿಂಗೆ ಹಾಕೊಂತೀನಿ, ಇಲ್ಲಿಂದ ಬರ್ಕೊಂಡು ಹೋಗ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಇಲ್ಲಿ 5 into 9 ಇದು 5 into 9 minus 8 into 6. ಓಕೆ, ಸೊ ನೆಕ್ಸ್ಟ್ ಎಲಿಮೆಂಟ್ ಹೆಂಗೆ 8 into 3, 2 into 9. ಸೊ 8 into 3 minus 2 into 9. ಓಕೆ, ಥರ್ಡ್ ಎಲಿಮೆಂಟ್ ಹೆಂಗ್ ಮಾಡ್ತೀನಿ 2 into 6 minus 5 into 3 minus 5 into 3. ಈ ತರ ಬರ್ಕೊಂತೀನಿ. ಸೊ ನೆಕ್ಸ್ಟ್ 6 into 7, 9 into 4. Okay. 6 into 7 minus 9 into 4. Okay, ಈ ತರ minus 9 into 4. ಸೊ ನೆಕ್ಸ್ಟ್ ಎಲಿಮೆಂಟ್ ಬಂದು 9 into 1 minus 3 into 7 okay, minus 3 into 7. 3 into 4. Okay, 3 into 4 minus 6 into 1. Okay, so next 4 into 8 minus 7 into 5 Okay, so next 7 into 2 minus 1 into 8 Okay, then 1 into 5 minus 4 into 2 ಸೊ ನಾವೀಗ ಇದನ್ನ ಸಿಂಪ್ಲಿಫೈ ಮಾಡ್ಕೋಬೇಕು. ಓಕೆ, ಇಲ್ಲಿ ಮ್ಯಾಟ್ರಿಕ್ಸ್ ಸಿಂಬಲ್ ಹಿಂಗೆ ಇರುತ್ತೆ. ಸೊ ಸ್ಪೇಸ್ ಕಮ್ಮಿ ಇರೋದ್ರಿಂದ ನಾನು ಅದನ್ನು ಬರೆದಿಲ್ಲ. ಓಕೆ, ನೀವು ಅರ್ಥ ಮಾಡ್ಕೊಳ್ಳಿ ಅದನ್ನ. ಸೊ 5 9s 45 ಮೈನಸ್ 1 minute. ಓಕೆ, ಇದು ಬಂದು minus 8 into 6 ಅಂತಂದ್ರೆ 48 ಆಯ್ತು. ಓಕೆ, 8 3s 24 minus 18. Okay, and then 2 6 that 12 minus 15. Okay, then 6 7s 42 minus 9 4s 36. Okay, 9 1s 9 minus 21. Okay, and then 3 4s 12 minus 6 1s 6. Okay, 4 8s 32 ಆಗುತ್ತೆ minus 7 5s 35. Okay, then 7 2s 14 minus 8. Okay, then 5 1s 5 minus 4 into 2 ಅಂತಂತಂದ್ರೆ 8 ಆಗುತ್ತೆ. Okay, okay, so final ನಮಗೆ ಆನ್ಸರ್ ಏನ್ ಬರುತ್ತೆ? ಆನ್ಸರ್ ಬಂದು ನಮಗೆ minus 48 minus plus 45 ಅಂದ್ರೆ minus 3. Okay, and then minus 18 plus 24 ಅಂದ್ರೆ plus 6 ಬರುತ್ತೆ. Okay, and then minus 15 plus 12 ಅಂತಂದ್ರೆ minus 3.
42 minus 36 ಅಂದ್ರೆ 6. ಓಕೆ, -21 plus 9 ಅಂತಂದ್ರೆ 12 -12. ಓಕೆ, ದೆನ್ +12 -6 ಅಂದ್ರೆ +6. 32 minus 35 ಅಂತಂದ್ರೆ -3. 14 -8 ಅಂತಂದ್ರೆ 6. 5 -8 ಅಂದ್ರೆ -3. ಓಕೆ, ಇದು ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್ ಎ. ಸೊ ಫೈನಲ್ ನಾವು ಬರ್ಕೋಬಹುದು. ಅಡ್ಜಾಯಿಂಟ್ ಎ ಈಸ್ ಅಂತ ಬರೆದು ಬೇಕಾದ್ರೆ ನೀವು ಇಲ್ಲಿ ಬರೀಬಹುದು. ಏನಾಗಿದೆ ಅಡ್ಜಾಯಿಂಟ್? -3 6 -3 6 -12 +6 -3 6 -3. So this is the adjoint of matrix A. ಓಕೆ, ಇದು 3x3 ಮ್ಯಾಟ್ರಿಕ್ಸ್ಗೆ ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್ ಕಂಡುಹಿಡಿಯೋದಕ್ಕೆ ಶಾರ್ಟ್ ಕಟ್ ಮೆಥಡ್. ನಾವು ಕೋಎಫಿಷಿಯಂಟ್ ಆಫ್ 1/1 ಎಲ್ಲ ಎಲಿಮೆಂಟ್ ನ ಬರ್ಕೊಳ್ಳೋದ್ರ ಬದಲಿಗೆ ಕೋ ಫ್ಯಾಕ್ಟರ್ ನ ಬರ್ಕೊಂಡು ಆಮೇಲೆ ಟ್ರಾನ್ಸ್ಪೋಸ್ ನ ಕಂಡುಹಿಡಿಯೋದ್ರ ಬದಲಿಗೆ ನಾವು ಡೈರೆಕ್ಟ್ ಆಗಿನೇ ಮಾಡಬಹುದು. ಓಕೆ, ಸೊ ಇನ್ನೊಂದು ಏನಂತಂದ್ರೆ, ನಾವು ಲಾಸ್ಟ್ ಸೆಷನ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಆಫ್ 2 ಮ್ಯಾಟ್ರಿಕ್ಸಸ್ ಅಂದ್ರೆ 2 ಮ್ಯಾಟ್ರಿಕ್ಸ್ ಆರ್ಡರ್ ಬಂದು 2x2 ಇರೋದನ್ನ ಮಾಡಿದ್ವಿ. ಈ ಸೆಷನ್ ಅಲ್ಲಿ ನಾವು 3x3 ಇರೋ ಮ್ಯಾಟ್ರಿಕ್ಸ್ ಎರಡನ್ನ ಮಲ್ಟಿಪ್ಲಿಕೇಶನ್ ಮಾಡಿ ನೋಡೋಣ. ಓಕೆ, ಸೊ ಮ್ಯಾಟ್ರಿಕ್ಸ್ ನ ಬರ್ಕೊಂತೀನಿ. 3x3 ಆರ್ಡರ್ ಮ್ಯಾಟ್ರಿಕ್ಸ್ ನ ಬರ್ಕೊಂತೀನಿ. ಓಕೆ, ಇಲ್ಲಿ ಒಂದು ಮ್ಯಾಟ್ರಿಕ್ಸ್ ಎ ಬರೀತೀನಿ. ಮ್ಯಾಟ್ರಿಕ್ಸ್ ಎ. ಸೊ ಎಲಿಮೆಂಟ್ಸ್ ಬಂದು 1 0 2 and then -1 2 1 -3 1 1. ಈ ಮ್ಯಾಟ್ರಿಕ್ಸ್ ಆರ್ಡರ್ ಬಂದು 3x3 ಇದೆ. ಸೊ ನಿಮಗೆ ಏನ್ ಕೇಳಿದಾನೆ ಪ್ರೀವಿಯಸ್ ಇಯರ್ ಪೇಪರ್ ಅಲ್ಲಿ ಅಂತಂದ್ರೆ, ದೆನ್ ಎ ಸ್ಕ್ವೇರ್ ಈಸ್ ಅಂತ ಕೇಳಿದಾನೆ. ದೆನ್ ಎ ಸ್ಕ್ವೇರ್ ಈಸ್, ಎ ಸ್ಕ್ವೇರ್ ಅಂದ್ರೆ ಏನು ಮೀನಿಂಗು? ಎ ಇಂಟು ಎ. ಓಕೆ, ಸೊ ಮ್ಯಾಟ್ರಿಕ್ಸ್ ಎ ಏನಿದೆ? 1 0 2 -1 2 1 -3 1 1. ಸೊ ಇವೆರಡು ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಸೇಮ್ ಎ ಮ್ಯಾಟ್ರಿಕ್ಸ್ ನ 2 ಟೈಮ್ ಬರ್ಕೊಂಡು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮಲ್ಟಿಪ್ಲಿಕೇಶನ್ ಮಾಡಕ್ ಮುಂಚೆ ನೀವು ಒಂದು ಕಂಡೀಷನ್ ನ ಚೆಕ್ ಮಾಡಬೇಕು. ಸೊ ಏನಿದೆ? ರೋ 1 ಇಂಟು ಕಾಲಮ್ 1 ಬರ್ಕೊಂತೀರಾ. ಫಸ್ಟ್ ರೋ 1 ಇಂಟು ಕಾಲಮ್ 1 ಅಂತಂದ್ರೆ ಏನಾಗಿದೆ? ಇದರಲ್ಲಿ 3 x 3 ಇದೆ. ಓಕೆ, ಫಸ್ಟ್ ಮ್ಯಾಟ್ರಿಕ್ಸ್ ಅದೇ, ಸೆಕೆಂಡ್ ಮ್ಯಾಟ್ರಿಕ್ಸ್ ಅದೇ. ಇಲ್ಲಿ ಒಂದೇ ಮ್ಯಾಟ್ರಿಕ್ಸ್ ಎ ಸ್ಕ್ವೇರ್ ಕಂಡಿಡಿದ್ರಿಂದ ಎ ಇಂಟು ಎ. ಸೊ ಇದು ಫಸ್ಟ್ ಮ್ಯಾಟ್ರಿಕ್ಸ್ ಅನ್ಕೊಳ್ಳಿ, ಸೆಕೆಂಡ್ ಮ್ಯಾಟ್ರಿಕ್ಸ್ ಇದು ಅನ್ಕೊಳ್ಳಿ. ಸೆಕೆಂಡ್ ಮ್ಯಾಟ್ರಿಕ್ಸ್ ಅಂದ್ರೂ ಕೂಡ R2 ಇಂಟು C2 ಅದೇನಾಗಿದೆ? ಸೇಮ್ 3x3 ಇದೆ. ಮಲ್ಟಿಪ್ಲಿಕೇಶನ್ ಪಾಸಿಬಲ್ ಯಾವಾಗ ಅಂದ್ರೆ, ಕಾಲಮ್ 1 ಆಫ್ ಫಸ್ಟ್ ಮ್ಯಾಟ್ರಿಕ್ಸ್ ಇಫ್ ದಟ್ ಈಸ್ ಈಕ್ವಲ್ ಟು ರೋ 2 ಆಫ್ ಸೆಕೆಂಡ್ ಮ್ಯಾಟ್ರಿಕ್ಸ್. ಅಂದ್ರೆ ಇಫ್ ದಿಸ್ 3 is equal to this one. ಸೊ ಇವೆರಡು ಈಕ್ವಲ್ ಇದೆ. ಸೊ ಮಲ್ಟಿಪ್ಲಿಕೇಶನ್ ಈಸ್ ಪಾಸಿಬಲ್. ಓಕೆ, ಸೊ ಇದು ಬೇಸಿಕ್ ಕಂಡೀಷನ್. ಫಸ್ಟ್ ನೀವು ಚೆಕ್ ಮಾಡ್ಕೋಬೇಕು ಮಲ್ಟಿಪ್ಲಿಕೇಶನ್ ಮಾಡಕ್ ಮುಂಚೆ. ಈ ಕಂಡೀಷನ್ ಹೋಲ್ಡ್ಸ್ ಗುಡ್ ಆಗುತ್ತಾ? ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಮಲ್ಟಿಪ್ಲಿಕೇಶನ್ ಪಾಸಿಬಲ್. ಓಕೆ, ನಾನು ಏನ್ ಮಾಡ್ತೀನಿ, ಮ್ಯಾಟ್ರಿಕ್ಸ್ ನ ಬರ್ಕೊಂತೀನಿ. ಲೈಕ್ 1 0 2. ಓಕೆ, ನಾವು ಈ ತರ ಬರ್ಕೊಂತೀನಿ, ಎ ಇಂಟು ಎ ತರ ಬರ್ಕೊಂತೀನಿ. 1 0 2 -1 2 1 -3 1 1. ಓಕೆ, ಇದು ಮ್ಯಾಟ್ರಿಕ್ಸ್ ಎ. ಮಲ್ಟಿಪ್ಲಿಕೇಶನ್ ಮಾಡ್ತಾ ಇರೋದು ಕೂಡ ಇನ್ನೊಂದು ಮ್ಯಾಟ್ರಿಕ್ಸ್ ಏನಾಗಿರುತ್ತೆ, ಬೇಕಾದ್ರೆ ಹಿಂಗು ಬರ್ಕೊಳ್ಳಿ, ಇಂಟು ಅನ್ನೋ ತರ. ಓಕೆ, ಸೊ ಇಲ್ಲಿ 1 0 2 -1 2 1 -3 1 1. ಓಕೆ, ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾರೆ ಸೊ ಫಸ್ಟ್ ರೋ ವಿತ್ ಫಸ್ಟ್ ಕಾಲಮ್ ಮಾಡಬೇಕು. ಸೊ ಫಸ್ಟ್ ರೋ ವಿತ್ ಫಸ್ಟ್ ಕಾಲಮ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳೋದಂಗೆ, ಈ ಎಲಿಮೆಂಟ್ ನ ಈ ಎಲಿಮೆಂಟ್ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿ, ಮತ್ತೆ ಸೆಕೆಂಡ್ ಎಲಿಮೆಂಟ್ ಜೊತೆ ಈ ತರ, ಆಮೇಲೆ ಥರ್ಡ್ ಎಲಿಮೆಂಟ್ ಜೊತೆ ಈ ತರ ಮಾಡಬೇಕು. ಓಕೆ, 1 ಇಂಟು 1 ಅಂದ್ರೆ 1. ಬೇಕಾದ್ರೆ ನೀವು ಬರ್ಕೊಳ್ಳಿ. 1 ಇಂಟು 1 ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಪ್ಲಸ್ ಸೈನ್. 0 ಇಂದ ಯಾವುದೇ ಮಲ್ಟಿಪ್ಲಿಕೇಶನ್ ಮಾಡಿದ್ರು 0ನೇ ಬರುತ್ತೆ. ಸೊ ನಾನು ಅದನ್ನು ಬರೆಯಲ್ಲ. 0 ಇಂಟು -1 ಅಂದ್ರೆ 0ನೇ ಆಗಿರುತ್ತೆ. ದೆನ್ 2 ಇಂಟು -3. ಓಕೆ, 2 ಇಂಟು -3. ಓಕೆ, ಇದು ಫಸ್ಟ್ ರೋ ವಿತ್ ಫಸ್ಟ್ ಕಾಲಮ್ ಮಾಡಿದೆ. ಈಗ ಫಸ್ಟ್ ರೋ ವಿತ್ ಸೆಕೆಂಡ್ ಕಾಲಮ್ ಮಾಡಬೇಕು. ಓಕೆ, 1 ಇಂಟು 0 ಅಂತಂತಂದ್ರೆ ಅದು 0ನೇ ಆಗಿರುತ್ತೆ. ಸೊ ಬರೆಯೋಕೆ ಅವಶ್ಯಕತೆ ಇಲ್ಲ ಅದನ್ನ.
ಸೊ 1 ಇಂಟು 0 ಆಯ್ತು. ದೆನ್ 0 ಇಂಟು 2 ಅಂದ್ರೆ ಅದು 0ನೇ ಆಗಿರುತ್ತೆ. ಸೊ ಬೇಕಾದ್ರೆ ಬರ್ಕೊಳ್ಳಿ ನೀವು 0. ದೆನ್ 2 ಇಂಟು 1 ಅಂತಂದ್ರೆ 2 ಆಗಿರುತ್ತೆ. ಓಕೆ, ಸೊ 2 ಇಂಟು 1 ಅಂತಂತಂದ್ರೆ 2 ಅದು. ದೆನ್ ಫಸ್ಟ್ ರೋ ವಿತ್ ಥರ್ಡ್ ಕಾಲಮ್ 1 ಇಂಟು 2 ಮಾಡ್ಕೋಬಹುದು. 1 ಇಂಟು 2 ಆಗುತ್ತೆ ಈ ತರ. 1 ಇಂಟು 2 ಮತ್ತೆ 0 ಇಂದ ಯಾವುದೇ ಮಲ್ಟಿಪ್ಲಿಕೇಶನ್ ಆದ್ರೆ 0ನೇ ಬರುತ್ತೆ. 0 ಇಂಟು 1 ಅಂದ್ರೆ 0ನೇ ಆಗಿರುತ್ತೆ. ಪ್ಲಸ್ 2 ಇಂಟು ಈ ಎಲಿಮೆಂಟ್ 2 ಇಂಟು 1 ಆಗುತ್ತೆ. ಸೊ 2 ಇಂಟು 1. ಓಕೆ, ಇದನ್ನ ನೀವು ಮ್ಯಾಟ್ರಿಕ್ಸ್ ಈ ತರ ಸಿಂಬಲ್ ಒಳಗಡೆ ನೀವು ಬರ್ಕೋಬಹುದು. ಸ್ಪೇಸ್ ಇದಾಗಿರೋದ್ರಿಂದ ನಾನು ಬರೆಯಕ್ಕೆ ಹೋಗಿರಲ್ಲ, ನೀವು ಅದನ್ನ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ ಮಾಡ್ಬೇಕಂದ್ರೆ -1. ಓಕೆ, -1 ಇಂಟು 1, -1 ಇಂಟು 1 ಪ್ಲಸ್, ಓಕೆ, ಇಲ್ಲ ಆಗುತ್ತೆ 2 ಇಂಟು -1, 2 ಇಂಟು -1 ಆಗುತ್ತೆ ಪ್ಲಸ್, ಓಕೆ, ಪ್ಲಸ್ 1 ಇಂಟು -3, 1 ಇಂಟು -3. ಓಕೆ, ಸೊ ಸೆಕೆಂಡ್ ಎಲಿಮೆಂಟ್ ಬಂದು -1 ಇಂಟು 0. ಓಕೆ, ಪ್ಲಸ್ 2 ಇಂಟು 2, 2 ಇಂಟು 2 ಪ್ಲಸ್ 1 ಇಂಟು 1. ಓಕೆ, ಸೊ ಇಲ್ಲಿ ಸ್ವಲ್ಪ ಸ್ಪೇಸ್ ಕಂಜೆಸ್ಟ್ ಆಗಿರೋದ್ರಿಂದ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಇದು ಒಂದು ಸೆಕೆಂಡ್ ಎಲಿಮೆಂಟಿಗೆ ನಾವು ಮಾಡ್ಕೊಂತ ಇರೋದು. ಓಕೆ, -1 ಇಂಟು 2, -1 ಇಂಟು 2 ಹಂಗೆ ಬರ್ಕೊಂಡ್ಬಿಡ್ತೀನಿ ಡೈರೆಕ್ಟ್ ಆಗಿ. ಪ್ಲಸ್ 2 ಇಂಟು 1 ಅಂದ್ರೆ ಹಂಗೆ ಡೈರೆಕ್ಟ್ ಆಗಿ ಬರೀತೀನಿ 2 ಪ್ಲಸ್ 1 ಇಂಟು 1 ಅಂತಂದ್ರೆ 1 ಆಗುತ್ತೆ. ಓಕೆ, ಸೊ ದೆನ್ -3 ಇಂಟು 1 ಆಗುತ್ತೆ. -3 ಇಂಟು 1 ಪ್ಲಸ್ 1 ಇಂಟು -1. ಓಕೆ, ಪ್ಲಸ್ 1 ಇಂಟು -3. ಓಕೆ, ದೆನ್ -3 ಇಂಟು 0 ಪ್ಲಸ್ 1 ಇಂಟು 2 ಪ್ಲಸ್ 1 ಇಂಟು 1 ಅಂದ್ರೆ 1 ಆಗುತ್ತೆ. ಓಕೆ, ಮತ್ತೆ ಇಲ್ಲಿ ಥರ್ಡ್ ಎಲಿಮೆಂಟ್ ಬಂದು -3 ಇಂಟು 2, ಸಾರಿ, -3 ಇಂಟು 2, -3 ಇಂಟು 2 ಆಗುತ್ತೆ. -3 ಇಂಟು 2 ಪ್ಲಸ್ 1 ಇಂಟು 1 ಅಂದ್ರೆ 1 ಪ್ಲಸ್ ಅಗೇನ್ 1 ಇಂಟು 1 ಅಂದ್ರೆ 1. ಸೊ ನಾವೀಗ ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು ಇದನ್ನ. ಎಲಿಮೆಂಟ್ಸ್ ಬಂದು ಏನಾಗುತ್ತೆ, ಸೊ 1 ಪ್ಲಸ್ -6 ಆಗುತ್ತೆ. 1 -6 ಫಸ್ಟ್ ಎಲಿಮೆಂಟ್. ಸೆಕೆಂಡ್ ಎಲಿಮೆಂಟ್ ಬಂದು 2 ಆಗುತ್ತೆ. ಇಲ್ಲಿ 2 ಇಂಟು 1 ಅಂದ್ರೆ 2 ಪ್ಲಸ್ 2 ಇಂಟು 1 ಅಂದ್ರೆ 2. ಸೊ ಇದು 4 ಆಗುತ್ತೆ. ಓಕೆ, ಸೊ ಇಲ್ಲಿ -1, -2, -3. ಸೊ ಎಲ್ಲ -1, -2, -3. ಓಕೆ, ದೆನ್ ಇಲ್ಲಿ ಬಂದ್ಬಿಟ್ಟು ಇದು 0 ಆಗುತ್ತೆ. 2 2s 4 ಪ್ಲಸ್ 1, 4 ಪ್ಲಸ್ 1 ಅಂತಂದ್ರೆ 5 ಆಗುತ್ತೆ. ಬೇಕಾದ್ರೆ ಬರ್ಕೊಳ್ಳಿ ಡೀಟೇಲ್ ಆಗಿ 4 ಪ್ಲಸ್ 1. ಆಮೇಲೆ ಇಲ್ಲಿ -2 ಬರುತ್ತೆ, ಇಲ್ಲಿ +2 ಬರುತ್ತೆ, ಅವೆರಡು ಕ್ಯಾನ್ಸಲ್ ಆಗುತ್ತೆ. ಓಕೆ, -1 ಇಂಟು 2 ಅಂದ್ರೆ -2 ಪ್ಲಸ್ 2 ಎರಡು ಕ್ಯಾನ್ಸಲ್ ಆಗುತ್ತೆ. ಬೇಕಾದ್ರೆ ಅದನ್ನ ಬರ್ಕೊಳ್ಳಿ ಬೇಕಾದ್ರೆ -2 ಪ್ಲಸ್ 2 ಪ್ಲಸ್ 1. ಓಕೆ, ಆಮೇಲೆ ಥರ್ಡ್ ಬಂದು -3. ಓಕೆ, -3, -1, -3, -1 ಅಗೇನ್ -3. ಓಕೆ, -3 ಆಯ್ತು. ಇಲ್ಲಿ ಇದು 0 ಆಗುತ್ತೆ. 2 1s 2 ಪ್ಲಸ್ 1 ಅಂತಂದ್ರೆ 3. ಅದನ್ನ ಬೇಕಾದ್ರೆ 2 ಪ್ಲಸ್ 1 ಅಂತ ಬರ್ಕೊಳ್ಳಿ. ಸೊ ಈ ಎಲಿಮೆಂಟ್ ಬಂದು ನಿಮಗೆ -3 ಇಂಟು 2 ಅಂತಂದ್ರೆ -6 ಆಗುತ್ತೆ. -6 ಪ್ಲಸ್ 1 ಅಂತಂದ್ರೆ ಅದು 2 ಆಗುತ್ತೆ. ಓಕೆ, ಸೊ ಫೈನಲಿ ನಮಗೆ ಬರ್ತಾರ ಆನ್ಸರ್ ಏನು, a² ಏನ್ ಬರ್ಕೋಬಹುದು, -6 ಪ್ಲಸ್ 1 ಅಂತಂದ್ರೆ -5. 2 4 -1 -2 -3 ಅಂದ್ರೆ ಎಲ್ಲ ಮೈನಸ್ ಸಿಂಬಲ್ ಇದೆ. 3 ಪ್ಲಸ್ 2 ಪ್ಲಸ್ 1 ಅಂದ್ರೆ -6 ಆಗುತ್ತೆ ಇದು.
ಓಕೆ, ಇದು -6 ಆಗುತ್ತೆ. 4 + 1 ಅಂತಂದ್ರೆ 5 ಆಗುತ್ತೆ. -2 + 2 ಕ್ಯಾನ್ಸಲ್ ಆಯ್ತು, 1 ನೀವು ಹಂಗೆ ಇಟ್ಕೋಬಹುದು. ಆಮೇಲೆ -3 -3 ಅಂದ್ರೆ -6, -1 ಅಂದ್ರೆ -7. ಓಕೆ, 2 + 1 ಅಂತಂದ್ರೆ 3, -6 + 2 ಅಂತಂದ್ರೆ -4. ಸೊ ಇದು ಫೈನಲ್ ರಿಸಲ್ಟ್. ಓಕೆ, a² ಏನಾಗಿದೆ -5 2 4 -6 5 1 -7 3 -4. ಸೊ ನಾವ್ ಇವಾಗ ಪಾರ್ಟ್ 1 ಮತ್ತೆ ಪಾರ್ಟ್ 2 ಇಂದ ಆಲ್ಮೋಸ್ಟ್ ಅಡಿಷನ್, ಮಲ್ಟಿಪ್ಲಿಕೇಶನ್, ಸಬ್ಟ್ರಾಕ್ಷನ್ ಮತ್ತೆ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋದಂಗೆ, ಕ್ರಾಮರ್ಸ್ ರೂಲ್ ಯೂಸ್ ಮಾಡೋದಂಗೆ, ಐಗನ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡೋದಂಗೆ, ಮತ್ತೆ ಯಾವುದೇ ಆಪರೇಷನ್ ನ 2/2 ಮ್ಯಾಟ್ರಿಕ್ಸ್ ಕೊಟ್ಟಾಗ ಮಾಡೋದಂಗೆ, 3/3 ಮ್ಯಾಟ್ರಿಕ್ಸ್ ಕೊಟ್ಟಾಗ ಮಾಡೋದಂಗೆ ಎಲ್ಲದನ್ನು ಕವರ್ ಮಾಡಿದೀವಿ. ಮತ್ತೆ ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್ ಕಂಡು ಹಿಡಿಯೋದಕ್ಕೆ ಏನ್ ಶಾರ್ಟ್ ಕಟ್ ಯೂಸ್ ಮಾಡ್ಕೋಬಹುದು, 2/2 ಮ್ಯಾಟ್ರಿಕ್ಸ್ ಬಂದ್ರೆ ಅಡ್ಜಾಯಿಂಟ್ ಹೆಂಗ್ ಕಂಡು ಹಿಡ್ಕೋಬೇಕು, ಮತ್ತೆ 3/3 ಮ್ಯಾಟ್ರಿಕ್ಸ್ ಬಂದ್ರೆ ಅಡ್ಜಾಯಿಂಟ್ ಆಫ್ ದಟ್ ಮ್ಯಾಟ್ರಿಕ್ಸ್ ಹೆಂಗ್ ಕಂಡು ಹಿಡಿಬಹುದು. ಸೊ ಎರಡನ್ನೂ ಎಕ್ಸ್ಪ್ಲೈನ್ ಮಾಡಿದ್ವಿ. ಸೊ ಆಲ್ಮೋಸ್ಟ್ ಇಷ್ಟು ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ಕೊಂಡ್ರೆ ನೀವು ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಅಲ್ಲಿ ಬರೋ ಯಾವುದೇ ಕ್ವಶನ್ಸ್ ನ ನೀವು ಅಟೆಂಡ್ ಮಾಡಬಹುದು. ಸೊ ದಿಸ್ ಪಾರ್ಟ್ 1 ಪಾರ್ಟ್ 2 ನಲ್ಲಿ ಏನೇನು ನಾವು ಸಾಲ್ವ್ ಮಾಡಿದೀವಿ ಇದನ್ನು ಪ್ರಾಕ್ಟೀಸ್ ಮಾಡಿ. ಮಿಕ್ಕಿದಂತೆ ನೀವು ಯಾವುದೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನ ಸಾಲ್ವ್ ಮಾಡ್ಕೊಂಡ್ರೆ ದಿಸ್ ಇಸ್ ಮೋರ್ ದೆನ್ ಎನಫ್ ಫಾರ್ ಯುವರ್ DCET. ಓಕೆ, ಥ್ಯಾಂಕ್ ಯು ಗೈಸ್.